ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವರ್ಷದ ಮೊದಲನೇ ಅಂಗಾರಕ್ಕೆ ಸಂಕಷ್ಟ ಇತ್ತಂತ ಹೇಳಿ ಬೇಗ ಎದ್ದ ತಲೆ ಸ್ನಾನ ಮಾಡ್ಕೊಂಡು ಕರ್ಕಿ ಹೆಸರು ಮಾಡತ್ತೀನಿ ನೋಡ್ರಿ. ಗಣಪತಿಗೆ ಒಬ್ಬೊಬ್ಬರ ಕರ್ಕಿ ಹಂಗೆ ಎರಿಸ್ತಾರ್ರಿ. ಹಂಗೆ ಎರಿಸ್ಬಾರ್ದು. ಇದನ್ನ 3 ಎಲಿದ ಒಂದು ಕಡ್ಡಿ ತೊಗೊಂಡು ಅದನ್ನ 21 ಕೂಡಿಸ್ಕೊಂಡು ಒಂದು ಗಂಟು ಮಾಡ್ಕೊಂಡು ಅದ್ರೊಳಗೆ ದಾಸವಾಳ ಹೂ ಬೇಕಾದ್ರೆ ಹಾಕೋಬಹುದ್ರಿ. ನೆಕ್ಸ್ಟ್ ಕರ್ಕಿ ಎಲ್ಲ ಮಾಡ್ಕೊಂಡು ನಾನು ಅಭಿಷೇಕ ಮಾಡ್ಬೇಕಂತ ಹೇಳಿ ಬಾಳಿಕೆ ಎಲ್ಲ ಸುಲ್ಕೊಂಡು ಅಭಿಷೇಕಕ್ಕೆ ಏನೇನು ಬೇಕಂತ ಹೇಳಿ ಅದನ್ನೆಲ್ಲ ಹಾಕೊಂಡಿರಿ. ನಿಮ್ಮ ಕಡೆ ಅಭಿಷೇಕ ಒಳಗೆ ಏನೇನು ಹಾಕ್ತಾರಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಭಿಷೇಕಕ್ಕೆ ಏನೇನು ಬೇಕೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅಭಿಷೇಕ. ನೆಕ್ಸ್ಟ್ ನಾನು ಪೂಜೆ ಮಾಡೋಕೆ ಏನೇನು ಬೇಕಂತ ಹೇಳಿ ಮೊದಲ ಒಂದು ಪ್ಲೇಟ್ ಒಳಗೆ ಹಾಕೊಂಡು ಇಟ್ಕೊಂಡಿದ್ರಿ. ಬರ್ರಿ ಇನ್ನು ಗಣಪತಿ ಪೂಜೆ ಮಾಡೋಣ. डोळे माझ्या बाप्पाचे, हत्तीवाणी कान माझ्या मोरयाचे. डोळे माझ्या बाप्पाचे, हत्तीवाणी कान माझ्या मोरयाचे. मऊ मऊ गाल तुझी रेशमी शाल, स्वागताला देवा तुझ्या उडे रे गुलाल. मऊ मऊ गाल तुझी रेशमी शाल, स्वागताला देवा तुझ्या उडे रे गुलाल. माझा लाडका देव बाप्पा हाय लय भारी. माझा लाडका देव बाप्पा हाय लय भारी. अंधेरे कोने में जो दानव छुपा है मोरया, उसपे ही जय हो तो दिग्विजय हो तेरी तरह मोरया. ಅಭಿಷೇಕ ಅದು ಎಲ್ಲ ಮಾಡ್ಕೊಂಡು ದೇವರಿಗೆ ಗಂಧ ಅದು ಹಚ್ಚಿ ಕುಂಕುಮ ಹಚ್ಚಿ ಹೂವು ಅದು ಏರ್ಸಿನ್ರಿ. इवले इवले डोळे माझ्या बाप्पाचे, हत्तीवाणी कान माझ्या मोरयाचे. इवले इवले डोळे माझ्या बाप्पाचे, हत्तीवाणी कान माझ्या मोरयाचे. मऊ मऊ गाल तुझी रेशमी शाल, स्वागताला देवा तुझ्या उडे रे गुलाल. मऊ मऊ गाल तुझी रेशमी शाल, स्वागताला देवा तुझ्या उडे रे गुलाल. माझा लाडका देव बाप्पा हाय लय भारी. माझा लाडका देव बाप्पा हाय लय भारी. ಗಣಪತಿ ಪೂಜೆದಾಗ ಕರ್ಕಿ ಇರ್ಲಾರ್ದ ಪೂಜೆ ಮಾಡಿದ್ರೆ ಪೂಜೆನೇ ಕಂಪ್ಲೀಟ್ ಆಗೋದಿಲ್ಲ ನೋಡ್ರಿ. ಅದಕ್ಕೆ ಗಣಪತಿ ಫೇವ್ರೇಟ್ ಕರ್ಕಿ ಏರಿಸಿ ಬಿಳಿ ಹೂವು ಅಷ್ಟು ಏರಿಸಿ ಪೂಜೆನ ಕಂಪ್ಲೀಟ್ ಮಾಡೀನ್ರಿ.
वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ನೆಕ್ಸ್ಟ್ ಇವತ್ತು ಉಪವಾಸ ಇತ್ತು ಅಂತ ಹೇಳಿ ಆಲೂಗಡ್ಡೆ ಅಷ್ಟು ಕಟ್ ಮಾಡ್ಕೊಂಡು ಮತ್ತು ಮೆಣಸಿನ್ಕಾಯಿ ಅಷ್ಟು ಕಟ್ ಮಾಡ್ಕೊಂಡು ಬಗರ್ಗೆ ಏನೇನು ಬೇಕಂತ ಹೇಳಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಸಾಬುದಾನಿ ಒಂದು ರಾತ್ರಿ ಮೊದಲೇ ನೆನೆಸಿಟ್ಕೊಂಡಿದ್ವಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡ್ವಿ. ಉಪವಾಸಕ್ಕೆ ಏನಾದರೂ ಮಾಡ್ಬೇಕಂದ್ರೆ ಜೀರಿಗೆ ಅಷ್ಟು ಹಾಕೋಬೇಕ್ರಿ, ಸಾಸಿವೆದು ಏನು ಹಾಕೋಬಾರ್ದು. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನೆನೆಸಿಟ್ಕೊಂಡಿರೋ ಸಾಬುದಾನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಮನ್ಯಾಗಿಂದೆಲ್ಲ ಪೂಜೆ ಮುಗಿಸ್ಕೊಂಡು ಊರಾಗಿಂದ ಹೋಗಿ ಬಂದ ದರ್ಶನ ಮುಗಿಸ್ಕೊಂಡು ಇಷ್ಟಿತ್ತು ನೋಡಿ ಇವತ್ತಿನ ಡೇ. ನಮಸ್ಕಾರ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ.